ಗೊತ್ತಾದಾಗ ನಾವು ಒಂದು ಸಂಕ್ಷಿಪ್ತವಾಗಿ ಇದನ್ನು ನಾನು ತಿಳಿಸಿಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಕಡಿಮೆ ಸಮಯ ಇದೆ, ತುಂಬ ವಿಚಾರ ಇದೆ, ಆದರೆ ನಾನು ಆದಷ್ಟು ಇದನ್ನು ನಿಮಗೆ ಇವಾಗೆಲ್ಲ ನೀವು ಮಾತಾಡ್ತಾ ಇದ್ರಲ್ಲ ಡಿಮ್ಯಾಂಡ್ಸ್ ನಮಗೆ ಬೇಕು ಅಂತ, ನಾನು ಆ ಡಿಮ್ಯಾಂಡಿಗೋಸ್ಕರ ಒಂದು ವ್ಯವಸ್ಥೆ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಇವಾಗ ಇದು ನನ್ನ ಒಂದು ಸಾಮರ್ಥ್ಯ ನೋಡಬೇಕು ಅಂತ ಚೆಕ್ ಮಾಡಿದಾಗ, ನಾವು ಇದನ್ನು ಹೇಗೆ ಸಾಧ್ಯತೆ ಮಾಡೋಕ್ಕಾಗುತ್ತೆ ಅಂತ ಚೆಕ್ ಮಾಡಿದಾಗ ಕೆಲವೊಂದು ಪರೀಕ್ಷೆಗಳನ್ನು ಮಾಡಬೇಕಾಗತ್ತೆ. ಈಗ ಇವ್ರು ಹೇಳಿದ್ರು ಜೂಟ್ ತೊಗೊಂಡು ಬಂದಿದ್ದೀವಿ ಅಂತ. ಜಸ್ಟ್ ಇವ್ರದ್ದೇ ಎಕ್ಸಾಂಪಲ್ ತೊಗೊಂಡೆ. ಇವ್ರ ಹತ್ರ ಜೂಟ್ ಐಟಮ್ಸ್ ತೊಗೊಂಡೆ, ನಾನು ಒಂದು 10 ಕಸ್ಟಮರಿಗೆ ಕೊಟ್ಟೆ, ಚೆನ್ನಾಗಿದೆ ಅಂತ ಫೀಡ್ಬ್ಯಾಕ್ ಬಂದು. ಅಂದರೆ ಮಾರ್ಕೆಟಲ್ಲಿ 100 ಪ್ರಾಡಕ್ಟ್ ಕೊಟ್ಟರೆ 20 ಪ್ರಾಡಕ್ಟ್ ರಿಸಲ್ಟ್ ಚೆನ್ನಾಗಿ ಬಂದರೆ ಇಟ್ ಇಸ್ ಗುಡ್ ಪ್ರಾಡಕ್ಟ್. ಓಕೆ, ದೆನ್ ಐ ಲಾಸ್ಟ್ ವಾಟ್ ಈಸ್ ದ ಮಾರ್ಜಿನ್ ಕೊಡ್ತೀರಾ ಸರ್? ನಾವು 40% ಕೊಡ್ತೀವಿ, 30% ಕೊಡ್ತೀವಿ. ಓಕೆ, 40% 30% ಕೊಡ್ತೀವಿ ಅಂತಂದರೆ ಓಕೆ, ನೀವು ಕೊಡಿ, ನಾವು ಒಂದು 5% ಇಟ್ಕೊಳ್ತೀವಿ, ಇನ್ನು ಉಳಿದಿದ್ದು ಡಿಸ್ಟ್ರಿಬ್ಯೂಷನ್ಗೆ ಅಥವಾ ಮಾರ್ಕೆಟಲ್ಲಿ ನಾವು ಕೊಡ್ತೀವಿ. ಇದು ಸಿಂಪಲ್ ಫಾರ್ಮುಲಾ, ಎಲ್ರಿಗೂ ಗೊತ್ತಿದೆ ಇದು. ಬಟ್ ಏನಾಗುತ್ತೆ, ಪ್ರೊಕ್ಯೂರ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಡಿಮ್ಯಾಂಡ್ಸ್ ಕ್ರಿಯೇಟ್ ಆದಾಗ ಕೊಡಬೇಕಲ್ಲ ಅಲ್ಲಿ. ಸೊ ಅವ್ರ ಸ್ಟ್ರೆಂತ್ ಇದೆ, ಇನ್ನೊಬ್ಬರು ಸ್ಟ್ರೆಂತ್ ಇದೆ. ಒಬ್ಬರು ಚಟ್ನಿ ಪುಡಿ ಮಾಡ್ತಾರೆ, ಒಬ್ಬರು ಹಪ್ಪಳ ಮಾಡ್ತಾರೆ, ಒಬ್ರು ಇನ್ನೊಂದು ಮಾಡ್ತಾರೆ, ಇನ್ನೊಬ್ಬರು ರೈತರು ಇನ್ನೊಂದು ಬೆಳೀತಾರೆ, ಇದೆಲ್ಲ ಇದೆ. ಸೊ ಈ ಒಂದು ವ್ಯವಸ್ಥೆ ಮಾಡಬೇಕು ಅಂತಂದರೆ ಒನ್ ಟಚ್ ಕೊಡಬೇಕು ಅಂತ ನಾವು ಹೇಳ್ತೀವಿ. ಒನ್ ಟಚ್ ಅಂತಂದರೆ ಎಲ್ಲ ಇನ್ಫಾರ್ಮೇಷನು ಟ್ರಾನ್ಸ್ಪರೆನ್ಸಿ ಇರಬೇಕು, ಒಂದು ನಂಬರೆಲ್ಲ ಕೆಳಗಡೆ ಇರಬೇಕು. ಆ ಒಂದು ವ್ಯವಸ್ಥೆಗೆ ಟ್ರೈ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ನಾನು ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿರೋ ಪ್ರಕಾರ ನಮ್ಮ ಉದ್ದೇಶ ಒಂದು ವ್ಯವಸ್ಥೆಯ ಸಾವಯವ ವಿಷಮುಕ್ತ ಆಹಾರ ಉತ್ಪಾದನೆ ಸಹಕಾರಿ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಸಹೃದಯ ಸೇವಾ ಮನೋಭಾವದಿಂದ ಕಾಯಕ ಮಾಡಬೇಕು. ದೂರದೃಷ್ಟಿ, ಪ್ರತಿ ವರ್ಷ 1000 ಕುಟುಂಬಗಳಿಗೆ ವಿಷಮುಕ್ತ ಸಾವಯವ ಆಹಾರ ಪದಾರ್ಥಗಳನ್ನು ಒಂದು ವ್ಯವಸ್ಥೆಯಿಂದ ಕಡಿಮೆ ಬೆಲೆಯಲ್ಲಿ ಸರಬರಾಜು ಮತ್ತು ವಿಷಮುಕ್ತ ಆಹಾರ ಬೆಳೆಯಲು ರೈತರಿಗೆ ಆರ್ಥಿಕ ಉತ್ತೇಜನ. ಮಿಷನ್ ಏನಂದರೆ, ಒಂದು ವ್ಯವಸ್ಥೆ ಇದು ಇಂದ ರೈತರು ಉತ್ಪಾದಕರು ಉತ್ಪನ್ನಗಳು ನೇರವಾಗಿ ಒಂದು ರೇಖೆ ಆಸಕ್ತ ವಿತರಕರಿಂದ ಗ್ರಾಹಕರಿಗೆ ತಲುಪಿಸುವ ವ್ಯವಸ್ಥೆ. ಗುರಿ ಏನಂದರೆ, ಒಂದು ವ್ಯವಸ್ಥೆ ಸೌಹೃದ ಸೇವಾ ಮನೋಭಾವದಿಂದ ಕರ್ತವ್ಯ. ನಿರಪೇಕ್ಷವಾಗಿ ಮಾಡಲಿಕ್ಕೆ ಬಂದಿರೋದು, ಯಾವುದೇ ವ್ಯವಹಾರ ಮನೋಭಾವದಿಂದ ನಾನು ಬಂದಿಲ್ಲ. ನಿರಪೇಕ್ಷವಾಗಿ ಇದನ್ನು ಒಂದು ತಲುಪಬೇಕು ಅಂತ ಬಂದಿದ್ದೀವಿ. ದೇಶ ಗುರಿ ಮಿಷನ್ ಏನಿದೆ. ಆಮೇಲೆ ಸೋಷಿಯಲ್ ಎಂಟರ್ಪ್ರಿನರ್ಶಿಪ್, ಈಗಾಗಲೇ ನಾವು ಮಾತಾಡ್ತಾ ಇದ್ವಿ, ಎಲ್ಲರೂ ಮಾತಾಡಿದೆಲ್ಲ ಸೋಷಿಯಲ್ ಎಂಟರ್ಪ್ರಿನರ್ಶಿಪ್ಪೇ, ಅದನ್ನು ನಾವು ಮಾತಾಡ್ತಾ ಇದ್ವಿ. ಆಮೇಲೆ ಡಿಮ್ಯಾಂಡ್ ಅಂದ್ರೇನು, ಇನ್ವೆಸ್ಟ್ಮೆಂಟ್ ಏನು, ನಮ್ಮ ಸೃಷ್ಟಿ ಟೀಮ್ ಏನೇನು, ಕೇರ್ ಅಂದರೆ ಪ್ರೊಕ್ಯೂರ್ಮೆಂಟ್ ಏನಂದರು, ಬ್ಯಾಕ್ ಬೋನ್ ಆಫ್ ನಮ್ಮ ಸೃಷ್ಟಿ, ನಾವು ಯಾವ ಥರ ಹೆಲ್ಪ್ ಮಾಡ್ತಾಯಿದ್ವಿ, ಮೈಕ್ರೋ ಫೈನಾನ್ಸಿಂಗ್ ನಾಲೆಡ್ಜ್ ಬಗ್ಗೆನೂ ಹೇಳಿದ್ರು, MSME ಬಗ್ಗೆನೂ ಹೇಳಿದ್ರು, ಅದನ್ನು ಕೂಡ ಟಚ್ ಮಾಡ್ತಾಯಿದ್ವಿ. ಓಕೆ, ಆಮೇಲೆ ಇಂಪಾರ್ಟೆನ್ಸ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಸರ್ ಹೇಳ್ತಾಯಿದ್ರು, ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಹೌ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾಲೆಡ್ಜ್ ಶೇರಿಂಗ್, ಎಂಪವರ್ಮೆಂಟ್ ಟು ಲೋಕಲ್ ಬೈ ಪ್ರೊವೈಡಿಂಗ್ ದ ವರ್ಕ್ ಆ್ಯಂಡ್ ಪ್ರೊಕ್ಯೂರ್ಮೆಂಟ್ ಫಾರ್ ದ ಮ್ಯಾನುಫ್ಯಾಕ್ಚರಿಂಗ್. ಇಟ್ ಕ್ಯಾನ್ ಬಿ ಪ್ರೊಡ್ಯೂಸ್ ಹಿಯರ್ ಓನ್ಲಿ, ಡೋಂಟ್ ಮೈಂಡ್. ಬಟ್ ಕರ್ನಾಟಕದಲ್ಲೇ ಇದಾದರೆ ಇಲ್ಲಿ ಅವ್ರಿಗೆ ಅದು ಸಿಗುತ್ತೆ. ಚೆನ್ನೈಯಿಂದ ಬರ್ತಾಯಿದೆ ಅಂದರೆ ಅದು ಅಲ್ಲಿಗೆ ಹೋಗುತ್ತೆ. ಅಂದರೆ ನಾವಿಲ್ಲೇ ಅದನ್ನು ಮಾಡ್ಬೋದು ಅನ್ನೋ ಉದ್ದೇಶ ನಾವು ಇಟ್ಕೊಳ್ಬೋದು. ಅವರಿಂದ ನಾಲೆಡ್ಜ್ ತೊಗೊಳ್ಳಿ, ಇಲ್ಲ ಲಾಭ ಆಗುತ್ತೆ ಅಂದರೆ ಅವರಿಂದನೂ ಕನೆಕ್ಟ್ ಮಾಡ್ಕೋಬೋದು. ಓಕೆ, ಒನ್ ಟಚ್ ಟ್ರಾನ್ಸ್ಪರೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್. ಹೇಳ್ತಿರಲ್ಲ, ಒನ್ ಟಚ್ ಟ್ರಾನ್ಸ್ಪರೆನ್ಸಿ. ಅಮೆಝಾನಿಗೆ ಹೋದರೆ ಎಲ್ಲರೂ ಒನ್ ಟಚ್ಚಲ್ಲಿ ಎಲ್ಲ ಐಟಮ್ಸ್ಗಳು ಸಿಗುತ್ತೆ. ನಾನು ಯಾರನ್ನೂ ಕನ್ಫ್ಯೂಸ್ ಮಾಡಲ್ಲ, ಹೇಳ್ತಾ ಹೋಗ್ತೀನಿ. ಒನ್ ಟಚ್ ಅಂತಂದರೆ ಎಲ್ಲ ಡಾಟಾ ಒಂದೇ ಕಡೆ ಇರುತ್ತೆ.